ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ಹೊರಗಿನ ಕಳ್ಳಗೆ ಹಿಡಿದು ಬಂಧಿಸಬಹುದು, ಮನೆಯೊಳಗಿನ ಕಳ್ಳಗೆ ಹಿಡಿಯುವುದು ಹೇಗೆ? ಹೊರಗಿನ ಕಳ್ಳಗೆ ಹಿಡಿದು ಬಂಧಿಸಬಹುದು, ಮನೆಯೊಳಗಿನ ಕಳ್ಳಗೆ ಹಿಡಿಯುವುದು ಹೇಗೆ? ಜೊತೆಯಲ್ಲಿದ್ದೇ ಮೋಸ ಮಾಡುವವಗೆ ನೀನೇ ನೋಡಿಕೋ ಎಂದ ನಮ್ಮ ಕಲಾ ಸಂಗಮನಾಥ. ಜೊತೆಯಲ್ಲಿದ್ದೇ ಮೋಸ ಮಾಡುವವಗೆ ನೀನೇ ನೋಡಿಕೋ ಎಂದ ನಮ್ಮ ಕಲಾ ಸಂಗಮನಾಥ. ನಿಜಕ್ಕೂ ಬಂಧುಗಳೇ, ಎಷ್ಟು ವಿಷಾದ ಅನ್ಸುತ್ತೆ ಗೊತ್ತಾ? ಜೊತೆಯಲ್ಲೇ ಇದ್ದು ನಮ್ಮ ಹತ್ರನೇ ಇದ್ದು ನಮ್ಮಲ್ಲಿರುವಂತ ವಸ್ತುಗಳನ್ನೇ ಕದಿಯುವಂತ ಚಾಳಿ ಕೆಲವೊಬ್ರು ಜನರಿಗೆ ಇರುತ್ತೆ. ಅಂತವರಿಗೆ ನೋಡಿದ್ರೆ ಅವರನ್ನ ಏನ್ ಅನ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂತಂದ್ರೆ ಅವರು ತುಂಬಾನೇ ಆತ್ಮೀಯರಾಗಿದ್ಕೊಂಡು ತುಂಬಾನೇ ನಮ್ಮ ಜೊತೆನೆ ದಿನಾಲು ಇದ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಉಂಡ ಮನೆಗೆ ಅನ್ನ ಬಗೆಯುವುದು ಅಂದ್ರೆ ಇದಕ್ಕೇನೆ ಅಂತ ಅನ್ಬೋದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹೊರಗಿನವ್ರು ಯಾರೋ ಬಂದು ಕಳ್ತನ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಸುಲಭವಾಗಿ ಗುರುತಿಸ್ಬೋದು, ಹಿಡಿಬೋದು ಇಂಥವ್ರು ಮಾಡಿದ್ದಾರೆ ಅಂತ. ಆದ್ರೆ ದಿನಾಲು ನಮ್ ಜೊತೆಯಲ್ಲೇ ಇದ್ಕೊಂಡು ನಮ್ಮ ಒಂದು ತಟ್ಟೆಯಲ್ಲಿನ ಅನ್ನವನ್ನೇ ಅವ್ರು ಕದೀತಾರೆ ಅಂತಂದ್ರೆ ಅವರಿಗೆ ಯಾವ ರೀತಿ ನಾವು ಶಿಕ್ಷೆ ಕೊಡ್ಬೇಕು ಅದು ನನಗಂತೂ ತೋಚುವುದಿಲ್ಲ. ಅದಕ್ಕೆ ಭಗವಂತನೇ ಅಂತವರಿಗೆ ನೋಡ್ಕೊಳ್ಬೇಕು, ಭಗವಂತನೇ ಅವರಿಗೆ ಸರಿದಾರಿಗೆ ತರಬೇಕು, ಭಗವಂತನೇ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಭಾವನೆ. ಬಹಳ ಕಡೆ ನೋಡ್ತೀವಿ ನಾವು, ಶಾಲೆಯಲ್ಲಿ ಕೂಡ ಮಕ್ಕಳು ಆಗಾಗ ಒಂದು ದೂರನ್ನ ಕೊಡ್ತಾರೆ. ಏನಂತಂದ್ರೆ, ಟೀಚರ್ ಇವತ್ತು ನನ್ನ ಪುಸ್ತಕ ಕಳೆದೋಯ್ತು, ಇವತ್ತು ನನ್ನ ನೋಟ್ಸ್ ಕಳೆದೋಯ್ತು, ಇವತ್ತು ನನ್ನ ಪೆನ್ಸಿಲ್ ಕಳೆದೋಯ್ತು. ಯಾರು ಕದೀತಾರೆ? ಅವರ ಮಧ್ಯೆ ಅಲ್ಲಿರುವಂತಹ ಅವರ ಒಂದು ಗೆಳೆಯತಿಯರೇ ಈ ಒಂದು ಕೃತ್ಯವನ್ನ ಮಾಡಿರ್ತಾರೆ. ಕೆಲವೊಂದ್ಸಲ ಮನೆಯಲ್ಲೇ ಒಂದಷ್ಟು ಜನ ಹೇಳ್ತಿರ್ತಾರೆ, ಇವತ್ತು ನನ್ನ ಮನೆಯಲ್ಲಿ ಇಂತಿಷ್ಟು ದುಡ್ಡು ಹೋಯ್ತು, ಇಂಥ ಸಾಮಾನು ಹೋಯ್ತು. ಯಾರು ಕದೀತಾರೆ? ನಮ್ಮ ಮನೆಯವರೇ, ನಮ್ಮ ಬಂಧು ಬಾಂಧವರೇ, ನಮ್ಮ ಹತ್ರ ಇರೋರೆ. ಸೊ ಈ ರೀತಿ ಆಗೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂತಂದ್ರೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಈ ತರದ ಒಂದು ದೌರ್ಬಲ್ಯಗಳು ಇರ್ತಾವಲ್ಲ ಅದನ್ನ ದೂರ ಮಾಡೋದು ಅತಿ ಅವಶ್ಯಕವಾಗಿದೆ ಬಂಧುಗಳೇ. ಸೊ ಹಾಗಾಗಿ ಈ ರೀತಿಯಾಗಿ ಜೊತೆಯಲ್ಲೇ ಇದ್ಕೊಂಡು ಕಳ್ತನ ಯಾರು ಮಾಡ್ತಾರಲ್ಲ ಅಂಥವ್ರನ್ನ ಭಗವಂತ ಬುದ್ಧಿ ಕಲಿಸ್ಲಾರ್ದೆ ಇರೋದಿಲ್ಲ, ಪಾಠ ಕಲಿಸ್ಲಾರ್ದೆ ಇರೋದಿಲ್ಲ. ಅವರು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು.